ರೀ ಬೇಡ ರೀ ಬೇಡ ರೀ. ಮನೆ ಬಿಟ್ಟು ತೊಳಗೆ. ನೀನಿಲ್ಲ ಅಂದ್ರೆ ನಾನು ಇನ್ನೊಬ್ಬಳನ್ನ ಮದುವೆ ಆಗ್ತೀನಿ. ರಮೇಶ್, ಯಾರನ್ನ ಮನೆಯಿಂದ ಆಚೆ ಆಗ್ತಾ ಇದೆಯಾ ಅಂತ ಗೊತ್ತಾ ನಿಂಗೆ? ಡಿಟೆಕ್ಟಿವ್ ವಿಕ್ಕಿ, ಇವಳು ಏನು ಮಾಡಿದಾಳು ಗೊತ್ತಾ? ಮೊದಲು ನಮ್ಮೆಲ್ರಿಗೂ ಫುಡ್ ಪಾಯ್ಸನಿಂಗ್ ಆಗೋ ಥರ ಮಾಡಿದ್ಲು. ನಮ್ಮಪ್ಪನ ಅದು ಯಾವುದೋ ಆನ್ಲೈನ್ ಯೋಗ ಕೋರ್ಸಿಗೆ ಸೇರಿಸಿ ಹಾಸ್ಪಿಟ್ಲ್ ಸೇರೋಂಗೆ ಮಾಡಿದ್ಲು. ನನ್ನ ಮಗನ ಅದು ಯಾವ ಡ್ಯಾನ್ಸ್ ಕ್ಲಾಸಿಗೆ ಸೇರಿಸಿದ್ಲೋ ಏನೋ, ಗೆಸ್ಟ್ಸ್ ಮುಂದೆ ಇವನು ಡ್ಯಾನ್ಸೇ ಮಾಡಲಿಲ್ಲ. ನಮ್ಮೆಲ್ರಿಗೂ ಅವಮಾನ ಆಯಿತು. ಇಷ್ಟಲ್ಲದೆ ಮನೆ ಆಚೆ ಕಡೆಗೆ ಬಂದು ಕದ್ದು ಮುಚ್ಚಿ ಯಾರ್ದ್ರ ಜೊತೆ ಕಾಲಲ್ಲಿ ಮಾತಾಡ್ತಾಳೆ. ಇಂಥವಳು ನಮ್ಮ ಮನೇಲಿ ಇರ್ಬೇಕಾ? ಇಲ್ಲ. ಪ್ರಾಬ್ಲಮ್ ಇರೋದು ನಿಮ್ಮ ಹೆಂಡ್ತಿಲಲ್ಲ, ನಿಮ್ಮ ಮನಸ್ಸಲ್ಲಿ. ಅಂದರೆ ನಿಮ್ಮ ಹೆಂಡ್ತಿಗೆ ಅಡುಗೆ ಬರಲ್ಲ. ಆನ್ಲೈನ್ ಕುಕಿಂಗ್ ಚಾನಲ್ ನೋಡಿ ಅಡುಗೆ ಮಾಡ್ತಿರುವಾಗ ಹಾಟ್ಸ್ಪಾಟ್ ಯೂಸೇಜಿಂದ ವಿಡಿಯೋ ನಿಲ್ತಾ ಇತ್ತು. ಈಗ ಒಂದು ಹಿಡಿ ಉಪ್ಪನ್ನ ಬಾಣಲಿಗೆ ಹಾಕಬೇಡಿ. ಅದು ವಾಪಸ್ ಬರೋ ಅಷ್ಟರಲ್ಲಿ ಅಡುಗೆ ಕೆಟ್ಟೋಗ್ತಾ ಇತ್ತು. ನಿಮ್ಮ ಮಗ ಆನ್ಲೈನ್ ಕ್ಲಾಸಸ್ಸಲ್ಲಿ ಡ್ಯಾನ್ಸ್ ಮಾಡುವಾಗ ವಿಡಿಯೋ ಸ್ಟಕ್ ಆಗ್ತವೆ. ಅದನ್ನೇ ಸ್ಟೆಪ್ಸ್ ಅಂದ್ಕೊಂಡು ಗೆಸ್ಟ್ಸ್ ಮುಂದೆ ಮಾಡಿ. ನಿಮ್ಮಪ್ಪ ಯೋಗ ಮಾಡ್ತಾ ಉಸಿರು ತಗೊಂಡಾಗ ಡೇಟಾ ಪ್ಯಾಕ್ ಖಾಲಿಯಾಗಿ ವಿಡಿಯೋ ಪಾಸ್ ಆಗ್ತದೆ. ಉಸಿರು ಹೇಳ್ಕೊಳ್ಳಿ. ಯಾವಾಗ ಉಸಿರು ಬಿಡಬೇಕು ಅಂತ ಗೊತ್ತಾಗದೆ ಅವರು ಉಸಿರುಗಟ್ಟಿ ಬಿದ್ದೋಗ್ತಾರೆ. ನಿಮ್ಮ ಹೆಂಡತಿ ಕದ್ದು ಮುಚ್ಚಿ ಯಾರ್ಯಾರ ಜೊತೆನೂ ಮಾತಾಡ್ತಾ ಇರಲಿಲ್ಲ. ಅದು ಅವ್ರ ಅಪ್ಪನ ಕಾಲು. ಮನೆ ಒಳಗಡೆ ಕಾಲ್ ಕ್ವಾಲಿಟಿ ಚೆನ್ನಾಗಿಲ್ದಿರೋ ಕಾರಣ ಆಚೆ ಬಂದುಬಿಟ್ಟು ಪಕ್ಕದ ಮನೆಯವ್ರ ವೈಫೈನ ಕನೆಕ್ಟ್ ಮಾಡ್ಕೋತಾ ಇದ್ರು. ನಿಮಗೆ ಬೇಕಾಗಿರೋದು ಹೊಸ ವೈಫೈ ಅಲ್ಲ ಮಿಸ್ಟರ್ ರಮೇಶ್, ಹೊಸ ವೈಫೈ. ಆದರೆ ವೈಫೈ ಲಕ್ಸುರಿ ಅಲ್ವಾ? ಇಲ್ಲ ರಮೇಶ್, ವೈಫೈ ಇಸ್ ಅ ನೆಸೆಸಿಟಿ. ಹೇಗೆ ನಿಮ್ಮ ಹೆಂಡತಿ ನಿಮ್ಮ ಕುಟುಂಬಕ್ಕೆ ನೆಸೆಸರಿನೋ ಹಾಗೆ. ಗಂಗಾ, ನನ್ನ ಕ್ಷಮಿಸ್ಬಿಡು, ನನ್ನ ಕ್ಷಮಿಸ್ಬಿಡು. ಏರ್ಟೆಲ್ ವೈಫೈಯಿಂದ ಎಲ್ಲ ಸರಿಯಾಗಿ ನಡೆಯುತ್ತೆ. ಥ್ಯಾಂಕ್ ಯು ಡಿಟೆಕ್ಟಿವ್ ವಿಕ್ಕಿ. ಇದೇ ಥರ ಹೆಲ್ಪ್ ಮಾಡ್ತಾ ಇರಿ. ಒಂದಲ್ಲ ಒಂದಿನ ಈ ಫ್ಯಾಮಿಲಿನ ನಾನು ಮುಗಿಸ್ತೀನಿ. ಥ್ಯಾಂಕ್ ಯು ಅಕ್ಕ.